ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮ ಮನೆಯಲ್ಲಿ ತಿಂಡಿ ಇಡ್ಲಿ ಹಾಗೆಯೇ ಉದ್ದಿನ ವಡೆ, ಸಾಂಬಾರು, ಚಟ್ನಿ ಮಾಡಿದ್ದೀವಿ. ಸೊ ಯಾವ್ಯಾವ ಥರ ಮಾಡಿದ್ದೀವಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಈಗ ತಾನೇ ನೋಡಿದ್ರಿ ವಡೆ ನೀವು. ಸೊ ಅದಂತೂ ತುಂಬ ಕ್ರಿಸ್ಪಾಗಿ ಬಂದಿದೆ. ಬಿಸಿ ಬಿಸಿ ಮೃದುವಾದ ಇಡ್ಲಿ, ಅಕ್ಕಿ ಮತ್ತು ಉದ್ದಿನ ಬೇಳೆದು ಇಡ್ಲಿ ರೆಡಿಯಾಗಿದೆ. ಹಾಗೆಯೇ ಕೆಂಪು ಚಟ್ನಿ ಮತ್ತು ಗ್ರೀನ್ ಚಟ್ನಿ ಇದೆ. ಸೊ ನೋಡಿ, ಸಾಫ್ಟಾಗಿ ಬಂದಿದೆ ಇಡ್ಲಿ, ತುಂಬ ಚೆನ್ನಾಗಿದೆ. ಸೊ ಆ್ಯಕ್ಚುಲಾಗಿ ನನಗೆ ಹುಷಾರಿಲ್ಲ ಆಗಿರೋದ್ರಿಂದ ಇಡ್ಲಿ ತಿಂದ್ರೇ ಚೆನ್ನಾಗಿರುತ್ತೆ ಅಂತ ನಿನ್ನೆ ದೋಸೆ ಇವತ್ತು ಇಡ್ಲಿ ಮಾಡ್ಕೊಂಡಿದ್ದೀವಿ. ಸೊ ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಟೊಮೆಟೊ ಚಟ್ನಿ ಹಾಗೆಯೇ ತೆಂಗಿನಕಾಯಿ ಪುದೀನ ಹಾಕಿ ಮಾಡಿರೋಂತಹ ಗ್ರೀನ್ ಚಟ್ನಿ. ಪುದೀನ ಒಳ್ಳೆಯದಲ್ವಾ ಕೆಮ್ಗೆಲ್ಲ, ಹಾಗಾಗಿ ಒಂದು ಒಳ್ಳೆ ಚಟ್ನಿ ರೆಡಿಯಾಗಿದೆ ಅಂತಲೇ ಹೇಳ್ಬೋದು. ಒಳ್ಳೆ ಕಾಂಬಿನೇಷನ್ ಇದು. ಇದ್ರ ಜೊತೆಗೆ ಮಿಕ್ಸ್ ತರಕಾರಿ ಹಾಗೆಯೇ ಕಾಬೂಲ್ ಕಡಲೆಕಾಳು, ಸ್ಪೆಷಲಾಗಿ ಇದಕ್ಕೆ ಕುಂಬಳಕಾಯಿ ಹಾಗೆಯೇ ಸೀಮೆ ಬದನೆಕಾಯಿ ಹಾಕಿ ಮಾಡಿರೋಂತಹ ಒಂದು ಟೇಸ್ಟಿ ಆಗಿರೋ ಸಾಂಬಾರು. ಇದೆಲ್ಲ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ತೀನಿ. ಇವತ್ತು ನವರಾತ್ರಿಯ 4ನೇ ದಿನ ಪೂಜೆ ಮಾಡಬೇಕಾಗಿದೆ. ಫಸ್ಟ್ ಸ್ನಾನ ಮಾಡಿ ಪೂಜೆ ಮಾಡಿ ನಂತರ ತಿಂಡಿ ತಿನ್ನೋಣ. ಓಕೆ, ಈಗ ತಿಂಡಿಯೆಲ್ಲ ಆಯಿತು, ಹಾಗೆಯೇ ಪೂಜೆನೂ ಮುಗೀತು. ನೆಕ್ಸ್ಟ್ ಈಗ ನಮ್ಮ ಕಾಲೇಜಿನ ಗ್ರೌಂಡಲ್ಲಿ ತುಮಕೂರು ದಸರಾ ಸೆಲೆಬ್ರೇಷನ್ಸ್ ನಡೀತಾ ಇದೆ. ಸೊ ಹೋಗೋಣ, ರಶ್ ಏನಾದರೂ ಕಡಿಮೆ ಇದ್ದರೆ ಡೇ ಟೈಮಲ್ಲಿ ಹೇಗಿರುತ್ತೆ ನೋಡ್ಕೊಂಬರೋಣ ಅಂತ ಹೊರಟಿದ್ದೀನಿ. ಬನ್ನಿ ಈಗ ಹೇಗಿರುತ್ತೆ ನೋಡ್ಕೊಂಬರೋಣ. ಡೂಬಿ ಏನು ಮಾಡ್ತಿದ್ಯಾ ಕೆಳಗೆ? ಡೂಬಿ ಕೆಳಗೆ ಏನು ಮಾಡ್ತಿದ್ಯಾ? ಬೈ ಈಚೆ. ಸೋಸಿಲೊಂದು ಒಣ್ಣೆ ಕೇಳ್ತಾ ಇದೆ ಇದ್ರ ಪಕ್ಕ. ನೋಡ್ಬಲ್, ಹತ್ರ ಹೋಗ್ಬೇಡ ಬಾಯಲ್ಲ ಒಂದು ನಿಮಿಷ ನೋಡು. ಸುಮ್ಮನೆ ಇರೋದು, ಎದ್ದು ಬಂದ್ಬಿಡ್ತು ಈಚೆಗೆ. ಆ್ಯಕ್ಚುಲಾಗಿ ಈಗ ನಮಗೆ ದಸರಾ ಹಾಲಿಡೇಸ್ ಇದೆ. ಈ ಹಾಲಿಡೇಸ್ನಲ್ಲಿ ಒಂದಷ್ಟು ಕೆಲಸಗಳನ್ನು ಇಟ್ಕೊಂಡಿರ್ತೀನಿ ನಾನು. ಜೊತೆಗೆ ಸ್ವಲ್ಪ ಹುಷಾರಿಲ್ಲ. ಸೊ ಬ್ಯಾಂಕ್ ಹತ್ರ ಒಂಚೂರು ಕೆಲಸ ಇದೆ, ಮುಗಿಸ್ಕೊಂಡು ಹಾಸ್ಪಿಟ್ಲ್ ಹತ್ರ ಹೊರಡ್ತೀನಿ. ಸೊ ಅಲ್ಲಿಂದ ನೆಕ್ಸ್ಟು ನಮ್ಮ ಕಾಲೇಜ್ ಗ್ರೌಂಡ್ 2025 ದಸರಾ ಹೇಗಿದೆ ಸೆಲೆಬ್ರೇಷನ್ಸ್ ಅಂತ ಇದುವರೆಗೂ ನಿಜವಾಗ್ಲೂ ವಿಸಿಟ್ ಮಾಡಿಲ್ಲ ನಾನು. ಇವತ್ತು ನಾನು ನಿಮ್ಮನ್ನು ಕೂಡ ನಮ್ಮ ಕಾಲೇಜಲ್ಲಿ ನಡೀತಾ ಇರೋಂತಹ ದಸರಾಗೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಏನಿದೆ ಸ್ಟೇಟಸ್ ಅಂತ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಒಂದು ಸುತ್ತು ಹಾಕ್ಕೊಂಬರೋಣ. ನೀವು ಬನ್ನಿ ನನ್ನ ಜೊತೆ. ಅಡಕೆ ಮರ ನೋಡಿ, ನಮ್ಮ ಮನೆ ಕಾಂಪೌಂಡಲ್ಲಿ ಹಾಕಿರೋದು ಎಷ್ಟು ದೊಡ್ಡದಾಗಿ ಬೆಳೆದಿದೆ ಅಂತ. ಆಕ್ಚುಲಾಗಿ ನನ್ನ ಗಾಡಿಗೆ ನೆರಳಾಗಬಹುದು ಮೋಸ್ಟ್ಲಿ ದೊಡ್ಡದಾದ್ಮೇಲೆ ಇದು. ಸೊ ಈ ಕಡೆ ಬಂದ್ಬಿಟ್ಟು ಸಪೋಟ, ಇಲ್ಲಿ ಹಲಸು, ಇದು ದಾಸವಾಳ, ಹಾಗೆ ಇಲ್ಲೊಂದು ಸೀಬೆ ಗಿಡ ಕೂಡ ಇದೆ. ಇದು ನೋಡಿ, ಖ್ಯಾತ ಚಲನಚಿತ್ರ ನಟಿ ಶ್ರೀಮತಿ ಮಂಜುಳಾ ಮಹಾದ್ವಾರ ಅಂತ. ಈ ಕಡೆಗೆ ಶಿರಾ ರೋಡ್ ಹೋಗುತ್ತೆ, ಮಧುಗಿರಿ ರೋಡ್ ಹೋಗುತ್ತೆ, ಹಾಗೆ ಪಾವಗಡಗೂ ಕಂಟಿನ್ಯೂ ಮಾಡ್ಕೊಬೋದು. ಇಲ್ಲಿ ನಾವು ಟರ್ನ್ ತಗೊಂಡು ಸಿಟಿ ಒಳಗಡೆ ಎಂಟ್ರಿ ತಗೋತಾ ಇದ್ದೀವಿ. ಈಗ ಸಿಟಿಗೆ ಹೋಗ್ಬೇಕಾಗಿರೋದ್ರಿಂದ ರೈಟ್ ಟರ್ನ್ ತಗೋತಾ ಇದ್ದೀವಿ. ಇನ್ನ ನಿಮ್ಗೆ ಗೊತ್ತೇ ಇದೆ ಇಲ್ಲಿ ಐನಾಕ್ಸ್ ಇದೆ ಅಂತ. ನೋಡ್ರಿ, 13th ಡಿಸೆಂಬರ್ ಅರ್ಜುನ್ ಜನ್ಯ ಅವ್ರದ್ದು ಶೋ ಇದೆ. ಇಲ್ಲಿ VIP ಪಾಸ್ಗಳು ಕೂಡ ಸಿಗತ್ತೆ ನೋಡಿ. ಹತ್ತತ್ರ ನಾವೀಗ ಎಸ್ ಮಾಲ್ ಹತ್ರ ಇದೀವಿ. ಆಸ್ ಯೂಶಲ್ ಆಗಿ ನಾವು ಈ ಕಡೆಯಿಂದಾನೆ ಹೋಗ್ಲೇಬೇಕು, ಶಿರಾಗೆಟ್ ಅಲ್ಲಿ ಇರೋದ್ರಿಂದ. ಟ್ರಾಫಿಕ್ ಸ್ವಲ್ಪ ಕಡಿಮೆನೇ ಇದೆ ನೋಡಿ. ನಿಮಗೆ ಕಾಣಿಸ್ತಾ ಇದೆ ಎದುರುಗಡೆ ಎಲ್ಲ ಕಲರ್ಫುಲ್ ಆಗಿದೆ ಸಿಟಿ. ಇದು ತುಮಕೂರು ಸ್ಮಾರ್ಟ್ ಸಿಟಿ ಅಂತ ಆದ್ಮೇಲೆ ಈ ತರ ಕಲರ್ಫುಲ್ ಆಗಿ ಮಾಡಿದ್ದಾರೆ. ಸೊ ಎನಿವೇಸ್ ಬೆಟರ್ ಮೊದಲಿಗಿಂತ. ರೋಡ್ಸ್ ಇನ್ನೂ ಸ್ವಲ್ಪ ಚೆನ್ನಾಗಿ ಆಗ್ಬೇಕು ಅಂತ ನನ್ನ ಅನಿಸಿಕೆ. ಆಸ್ ಯೂಶಲ್ ನಿಮ್ಗೆ ಗೊತ್ತೇ ಇದೆ, ಹನುಮಾನ್ ಸ್ಟ್ಯಾಚು ಸಿಕ್ಕೇ ಬಿಡ್ತಿಲ್ಲಿ. ಸೊ ಯಾವಾಗ್ಲೂ ನಾವು ಹನುಮಾನ್ ಸ್ಟ್ಯಾಚು ಕ್ರಾಸ್ ಮಾಡಲೇಬೇಕು. ಈ ಕಡೆ ಅಮಾನಿಕೆರೆ ಗೇಟ್ ಇದು. ಸೊ ಎಕ್ಸಿಬಿಷನ್ ಬಂದಿತ್ತು, ಎಕ್ಸಿಬಿಷನ್ ಎಲ್ಲ ಈಗ ತೆಗೆದ್ಬಿಟ್ಟಿದ್ದಾರೆ, ಖಾಲಿ ಆಗಿದೆ ನೋಡಿ. ಆಗ್ಲೇ ನಿಮ್ಗೆ ಹೇಳ್ದೆ ನಾನು, ಸ್ಮಾರ್ಟ್ ಸಿಟಿ ಆದ್ಮೇಲೆ ಸ್ವಲ್ಪ ರೋಡ್ ಚೆನ್ನಾಗಾಗಿದೆ ಅಂತ. ಈ ಕಡೆ ಅಮಾನಿಕೆರೆ ಪಕ್ಕದ ರೋಡ್ ಕೂಡ ತುಂಬಾನೇ ಚೆನ್ನಾಗಿದೆ. ಇಲ್ಲಿ ಕೃಷ್ಣ ಟೆಂಪಲ್ ಕೂಡ ಇದೆ. ತುಮಕೂರು
ತುಮಕೂರಿನಲ್ಲಿ ಬಹುಶಃ ಇದು ಒಂದೇ ಟೆಂಪಲ್ ಕೃಷ್ಣ ಮಂದಿರ ಇರೋದು. ಓಕೆ, ಈ ದಸರಾ ಸ್ಟಾರ್ಟ್ ಆಗೋಕ್ಕೆ 15 ಡೇಸ್ ಮುಂಚೆನೇ ಈ ಥರದೊಂದು ಮೀಟಿಂಗ್ ಮಾಡಿ ಎಲ್ಲ ಏನೇನೋ ಇನಾಗ್ರೇಟ್ ಮಾಡಿದರು. ಸೊ ನಾನು ಅದರದ್ದೊಂದು ಕ್ಲಿಪ್ ತೊಗೊಂಡಿದ್ದೀನಿ ನೋಡಿ, ಒಂದು ಸ್ಮಾಲ್ 1 ಮಿನಿಟ್ ವಿಡಿಯೋ ತೊಗೊಂಡಿದ್ದೆ. ಸೊ ಈ ಥರದ್ದೆಲ್ಲ ಫಂಕ್ಷನ್ ಮಾಡಿ ಅದರದ್ದೆಲ್ಲ ರೂಪುರೇಷೆಗಳನ್ನು ಅವರು ಮಾತಾಡಿಕೊಂಡು ನಂತರ ಏನೇನು ಮಾಡಬೇಕು ಅಂತ ಎಕ್ಸಿಕ್ಯೂಟ್ ಮಾಡ್ತಾರೆ ನೋಡಿ. ಇದೆಲ್ಲ ಆದಮೇಲೆ ಒಂದು ಅರಮನೆ ರೀತಿಯ ಒಂದು ಅರಮನೆಯನ್ನು, ಮೈಸೂರಲ್ಲಿ ಹೇಗಿದೆಯೋ ಹಾಗೆ ಒಂದು ರೀತಿಯ ಅರಮನೆಯನ್ನು ಈ ಥರ ಬಟ್ಟೆನಲ್ಲಿ ಫಸ್ಟ್ ಮಾಡಿಕೊಂಡ್ರು. ನೆಕ್ಸ್ಟ್ ಒಂದು 3-4 ಡೇಸ್ ಆದಮೇಲೆ ಇದನ್ನು ಎಕ್ಸಿಕ್ಯೂಟ್ ಮಾಡಿದ್ರು. ಡಿಟೋ ಅರಮನೆ ಥರನೇ ಮಾಡಿದ್ರು. ಆಮೇಲೆ ನಂತರ ನಿಧಾನವಾಗಿ ಎಲ್ಲ ಕಾರ್ಯಗಳನ್ನು ಮಾಡ್ತಾ ಬಂದರು. ಈಗ ನೆಕ್ಸ್ಟು ನಾನು ಇದು ಬಿಫೋರ್ ವಿಡಿಯೋ ತೋರಿಸಿದ್ದು. ಈಗ ನೆಕ್ಸ್ಟ್ ಅಟ್ ಪ್ರೆಸೆಂಟ್ ಏನಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಇಲ್ಲಿ ಒಳಗಡೆ ದಸರಾ ನಡೀತಾ ಇದೆ. ಓಕೆ, ನಿಮಗೆ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಅಲ್ಲಿವರೆಗೂ ಎಂಟ್ರಿ ಇದೆಯಾ, ಎಂಟ್ರಿ ಇಲ್ಲ ಅಂತ ಅನ್ಕೋತೀನಿ. ನೋಡೋಣ, ಇಷ್ಟಾಗುತ್ತೋ ಅಷ್ಟು ಮುಂದೆ ಹೋಗಿ ಆಮೇಲೆ ಒಳಗಡೆ ಹೋಗೋಣ. ಒಳಗಡೆ ಏನಾದರೂ ಸಂಗೀತ ಕಚೇರಿ ನಡೀತಾ ಇದೆಯೋ ಏನೋ, ಒಂದು ಸಂಗೀತ ಅಂತೂ ಕೇಳಿಸ್ತಾ ಇದೆ. ಬನ್ನಿ ನೋಡೋಣ. ಸೊ ಈಗ ನೀವು ನೋಡ್ತಾ ಇದ್ದೀರಾ, ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಕೂಡ ತುಂಬ ಚೆನ್ನಾಗೇ ಮಾಡಿದ್ದಾರೆ. ಇಲ್ಲಿ ಕುತ್ಕೊಳ್ಳೋದಕ್ಕೆ ಸೀಟಿಂಗ್ ಅರೇಂಜ್ಮೆಂಟ್ಸ್ ಕೂಡ ತುಂಬ ಚೆನ್ನಾಗಿದೆ. ಒಂದು ದೊಡ್ಡ ಸಭಾಂಗಣವನ್ನು ನಿರ್ಮಾಣ ಮಾಡಿದ್ದಾರೆ. ಈವ್ನಿಂಗ್ ಟೈಮ್ಸ್ ಪ್ರೋಗ್ರಾಮ್ ಮಾಡೋದಕ್ಕೆ ಇದೆಲ್ಲ ಅರೇಂಜ್ಮೆಂಟ್ ಆಗಿದೆ. ಈ ಫ್ಲೆಕ್ಸ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಇಲ್ಲಿನ ವಿಶೇಷತೆಗಳು ಏನೇನು ಅಂತ. ಇಡೀ ತುಮಕೂರು ಸಿಟಿನ ಹೆಲಿಕಾಪ್ಟರ್ಲಿ ಸುತ್ತಾಡಿಸೋ ಒಂದು ವ್ಯವಸ್ಥೆ ಆಗಿದೆ. ಇಲ್ಲಿನ ಪಬ್ಲಿಕ್ಸ್ಗೆ ಕೂಡ ಇದು ತುಂಬ ಇಷ್ಟ ಆಗಿದೆ. ಇದ್ರ ಜೊತೆಗೆ ಸಿಟಿ ಎಲ್ಲ ಹೇಗೆ ಅಲಂಕಾರ ಮಾಡಿದ್ದಾರೆ ಅಂತ ನೋಡೋದಕ್ಕೆ ದಸರಾ ಅಂಬಾರಿ ಅಂತ ಒಂದು ಗೌರ್ಮೆಂಟ್ ಬಸ್ ಕೂಡ ಆ್ಯಕ್ಟಿವೇಟ್ ಆಗಿತ್ತು. ಸೊ ಬ್ಯಾಡ್ ಲಕ್ ಅದರದ್ದು ಗಾಜನ್ನ ಜನಗಳು ಪಬ್ಲಿಕ್ಸು ಹೊಡೆದಾಕ್ಬಿಟ್ಟಿದ್ದಾರೆ ನಿನ್ನೆ. ಸೊ ಇದನ್ನು ನಾನು ರೀಲ್ಸಲ್ಲಿ ನೋಡಿದಾಗ ತುಂಬಾ ಬೇಜಾರಾಯಿತು. ಯಾಕೆಂತಂದರೆ ಓಪನ್ ಇತ್ತು ಟಾಪಲ್ಲಿ ಅದು ಬಸ್ಸು. ಅಲ್ಲಿ ಕೂತ್ಕೊಂಡು ನಾನು ಒಂದ್ಸರಿ ಸಿಟಿ ರೌಂಡ್ಸ್ ಹೊಡೆಯೋಣ ಅಂತ ಅಂದ್ಕೊಂಡಿದ್ದೆ, ಅದಾಗಲಿಲ್ಲ. ಸೊ ಅಕಸ್ಮಾತ್ ಏನಾದರೂ ಮತ್ತೆ ಅದನ್ನು ರೀಆ್ಯಕ್ಟಿವೇಟ್ ಮಾಡಿದ್ರೆ ಡೆಫಿನೆಟಾಗಿ ಅದರಲ್ಲಿ ಕೂತು ನಾನು ಒಂದು ಸಿಟಿ ರೌಂಡ್ ಹೊಡಿತೀನಿ. ಈವ್ನಿಂಗ್ ಹೋಗ್ಬೇಕು, ಯಾಕಂದರೆ ಲೈಟ್ ಅರೇಂಜ್ಮೆಂಟ್ಸ್ ಎಲ್ಲ ಹೇಗಿದೆ ಅಂತ ನೋಡ್ಬೋದು. ಶಿವ 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 ಓ ಲೋಕವೇ ಪಾವನವೋ ಶಿವ 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 ಓ ಲೋಕವೇ ಪಿಂಡ ಭಜನೆ ಮಾಡಿ ಶಿವ 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 ಸಿದ್ಧಗಂಗಾ ಕ್ಷೇತ್ರ ಮಾಡಿ ಶಿವ 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 ಶಿವಕುಮಾರ ಸ್ವಾಮಿ ಶರಣಂ ಶಿವ 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 ಸಿದ್ಧಗಂಗಾ ಕ್ಷೇತ್ರ ಮಾಡಿ ಶಿವ ಶಿವ. ದೇವಸ್ಥಾನದ ಒಳಾಂಗಣದಲ್ಲಿ ಸುತ್ತಲೂ ನವದುರ್ಗೆಯರ ವಿಗ್ರಹಗಳನ್ನು ಸ್ಥಾಪನೆ ಮಾಡಿದ್ರು. ನೀವು ನೋಡ್ತಾ ಇರಬಹುದು, ತುಂಬಾ ಚೆನ್ನಾಗಿ ಒಳಗಡೆ ಹೋದಾಗ ತುಂಬ ಚೆನ್ನಾಗಿ ಫೀಲ್ ಬರ್ತಾ ಇತ್ತು. ಸೊ ಪಾಸಿಟಿವ್ ಎನರ್ಜಿ ಫುಲ್ಲು ತುಂಬುತ್ತಾ ಇದೆ ಇಲ್ಲಿ. ನಿಜವಾಗ್ಲೂ ತುಮಕೂರಿನವ್ರು ಅದರ ಮಿಸ್ಸೇ ಮಾಡ್ಕೋಬೇಡಿ. ಪಕ್ಕದ ಊರುಗಳಿಂದ ಕೂಡ ಬಂದು ನೋಡ್ಕೊಂಡು ಹೋಗ್ತಾಯಿದ್ರು ಜನಗಳು. ನಾನು ಕೂಡ ಕೆಲವ್ರನ್ನ ಮಾತಾಡಿಸ್ದೆ, ಅದನ್ನು ವಿಡಿಯೋ ಮಾಡೋಕ್ಕಾಗಲಿಲ್ಲ.
ದೇವಿಯ ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಮಾಡಿದರು. ಕಳಸಗಳಿಟ್ಟಿದ್ರು, ಹಾಗೆಯೇ ಕಲರ್ ಸ್ಯಾರಿ ಉಡಿಸ್ತಾ ಇದ್ದಾರೆ ಡೈಲಿ. ನೋಡಿ, ನೀವು ನೋಡ್ತಾ ಇದ್ದೀರಾ, ದೇವರು ಎದ್ದು ಬರ್ತಾ ಇದೀನೋ ಅನ್ನೋ ರೀತಿ ಅಲಂಕಾರ ಮಾಡಿದ್ದಾರೆ. ತುಂಬಾ ಒಂಥರ ಮನಸ್ಸಿಗೆ ಶಾಂತಿ ಮತ್ತು ಪಾಸಿಟಿವ್ ಎನರ್ಜಿ ಕೊಡುತ್ತೆ ಇಲ್ಲಿ ಹೋಗೋದ್ರಿಂದ. ಸೊ ನೋಡಿ, ತುಂಬ ಜನ ವಿಸಿಟ್ ಮಾಡ್ತಾ ಇದ್ದಾರೆ ಇಲ್ಲಿ. ಬಹುಶಃ ಲಾಸ್ಟ್ ದಿನ ಇನ್ನೂ ಜಾಸ್ತಿ ರಶ್ ಆಗ್ಬೋದು. ಈ ಥರ ರಶ್ ಕಡಿಮೆ ಇದ್ದಾಗ ಹೋಗಿದ್ದೆ ಒಳ್ಳೆಯದು ಅನ್ನಿಸ್ತು. ನೋಡಿ, ಇಲ್ಲಿ ದೀಪ ಹಚ್ಚಿದ್ದಾರೆ, ದೀಪದೊಳಗಡೆ ಅಕ್ಷತೆ ಇದೆ. ನಿಜವಾಗ್ಲೂ ಇದೊಂದು ಪಾಸಿಟಿವ್ ಎನರ್ಜಿ ಅಂತಲೇ ಹೇಳ್ಬೋದು ನಾವು. ನವದುರ್ಗೆಯರು ಅಂತ ಹೇಳಿದೆ ನಾನು, ಸುತ್ತಲೂ ನಿಮಗೆ ಕಾಣ್ತಾ ಇದ್ದಾರೆ ನೋಡಿ. ವಾಪಸ್ ಹೋಗೋರು ಹೋಗ್ತಾ ಇದ್ದಾರೆ, ಬರೋರು ಬರ್ತಾ ಇದ್ದಾರೆ. ನಾನು ರಿಟರ್ನ್ ಹೋಗ್ತಾ ಇದ್ದೀನಿ, ಎದುರುಗಡೆ ಪುಟ್ ಮಕ್ಕಳು ನನಗೆ ಕಾಣಿಸಿದ್ರು, ನಕ್ಕಿದ್ರು, ಸೆಲ್ಫಿ ತಕ್ಕೋತಾ ಇದ್ದಾರೆ ನೋಡಿ ಇಲ್ಲಿ. ಮತ್ತದೇ ಹನುಮಾನ್ ಸ್ಟ್ಯಾಚ್ಯೂ, ಯಾಕಂದರೆ ರಿಟರ್ನ್ ಹೋಗ್ತಾ ಇದ್ದೀವಿ. ಸೇಮ್ ಅದೇ ರೋಡಿಂದ ಹೋಗ್ಬೇಕು ನಾವು. ಬರಬೇಕಾದ್ರೆ ರೈಟ್ ಸೈಡಿಂದ ನೋಡಿರಿ, ಈಗ ಲೆಫ್ಟ್ ಸೈಡಿಂದ ನೋಡ್ತಾ ಇದ್ದೀರಾ. ಸೊ ದ ಸೇಮ್ ಟೆಂಪಲ್ ಆನ್ ದ ವೇ ನಾವು ಹೋಗ್ತಾ ಇದ್ದೀವಿ. ಜೊತೆಗೆ ಸೇಮ್ ಅದೇ ಎಸ್ ಮಾಲ್ ಮುಂದೆಯಿಂದನೇ ಹೋಗಬೇಕು. ಈಗ ಇನ್ನೊಂದು ಏನಪ್ಪ ಅಂತಂದರೆ ನೋಡಿ, ಎಸ್ ಮಾಲ್ ಪಕ್ಕದಲ್ಲೇ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಓಪನ್ ಆಗ್ತಿದೆ. ಶಿರಾಗೆಟ್ಟಲ್ಲಿರುವಂತಹ ಎಲ್ಲ ಪಬ್ಲಿಕ್ಸ್ಗೂ ಇದು ಯೂಸ್ ಆಗುತ್ತೆ ಅಂತ ಅನ್ಕೋತಾ ಇದ್ದೀನಿ. ಇಲ್ಲಿಗೆ ನನ್ನ ವಿಡಿಯೋ ಕಂಪ್ಲೀಟಾಗಿ ಮುಕ್ತಾಯ ಮಾಡ್ತಾ ಇದ್ದೀನಿ. ಇನ್ನೂ ಒಂದು ಒಳ್ಳೆ ವಿಡಿಯೋದೊಂದಿಗೆ ಬರ್ತೀನಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋಗೆ ಕಾಯ್ತಾ ಇರಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್.